ಲಭ್ಯವಾದಂತಹ ಪುರಾವೆಗಳನ್ನು ಗಮನಿಸುವಾಗ ಇದು ಓರ್ವ ವ್ಯಕ್ತಿ ಅಂದರೆ ಹೆಚ್ಚು ವ್ಯಕ್ತಿಗಳಲ್ಲ, ಒಂದು ಗುಂಪು ಮಾಡಿದಂಥದ್ದಲ್ಲ, ಓರ್ವ ವ್ಯಕ್ತಿ ಮಾಡಿದಂತಹ ಒಂದು ವ್ಯವಸ್ಥಿತವಾದಂತಹ ಕೊಲೆ ಅನ್ನೋದು ಗೊತ್ತಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಫೈಲ್ಸ್ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದ್ದರೆ ನಮ್ಮ ಬೆಳ್ತಂಗಡಿಯಲ್ಲಿ ಬೇರೆ ಫೈಲ್ಸ್ ಇವಾಗ ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು. ಈ ಒಂದು ತಿಂಗಳಲ್ಲಿ ನಾವು ಗಮನಿಸಿದಂತಹ ಅತ್ಯಂತ ಪ್ರಮುಖವಾದಂತಹ ಚರ್ಚಾಸ್ಪದವಾದಂತಹ ವಿವಾದಾತ್ಮಕವಾದಂತಹ ಒಂದೆರಡು ವಿಚಾರಗಳಲ್ಲಿ ಒಂದು ಸುಮಂತ್ ಪ್ರಕರಣ ಇರ್ಬೋದು, ಇನ್ನೊಂದು ಶ್ರೀಧರ್ ಅವರ ಹತ್ಯೆ ಪ್ರಕರಣ ಇರ್ಬೋದು, ಇನ್ನೊಂದು ಫೇಕ್ ಅಪಹರಣ ಪ್ರಕರಣ. ಈ ಮೂರು ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು, ಚರ್ಚಾಸ್ಪದವಾಗಿರುವಂಥದ್ದು. ಇವೆಲ್ಲ ವಿಷಯಗಳಲ್ಲಿ ಒಂದು ಕಂಪ್ಲೀಟ್ ಆದಂತಹ ಒಂದು ಡೀಟೇಲ್ಸ್ನ ಜೊತೆಗೆ ಆ ಒಂದು ಬೆಳ್ತಂಗಡಿ ಶಾಸಕರ ಇಂಟರ್ಫಿಯರ್ ಯಾವ ರೀತಿಯಲ್ಲಿ ಆಗಿತ್ತು ಎನ್ನುವಂತಹ ವಿಚಾರವನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ತಿಂಗಳ ನಡುವೆ ನಡೆದಂತಹ ಅತಿ ಕ್ರೂರವಾದಂತಹ ನಿಗೂಢವಾದಂತಹ ಎರಡು ಪ್ರಕರಣಗಳು. ಮೊದಲು ಶ್ರೀಧರ್ ಅವರ ಹತ್ಯೆ ಪ್ರಕರಣ. ಅದು ಯಾವುದೇ ಕಾರಣಕ್ಕೂ ಸುದ್ದಿಯಲ್ಲೇ ಇರಲಿಲ್ಲ. ಜನವರಿ 14ನೇ ತಾರೀಕಿನಂದು ಸುಮಂತ್ ಎನ್ನುವಂತಹ ಬಾಲಕ ನಿಗೂಢವಾಗಿ ಸಾವನ್ನಪ್ಪಿದ್ದ. ಆತನ ಸಾವು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವಿವಾದವನ್ನೇ ಸೃಷ್ಟಿ ಮಾಡಿತ್ತು, ಜನರಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಹುಟ್ಟು ಹಾಕಿದ್ದವು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಶ್ರೀಧರ್ ಪ್ರಕರಣ ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗಳಲ್ಲಿ ಯಾವ ರೀತಿಯಲ್ಲಿ ತನಿಖೆ ಮಾಡಲಾಗ್ತಾ ಇದೆ, ಶ್ರೀಧರ್ ಪ್ರಕರಣದ UDR ಯಾವ ರೀತಿಯಲ್ಲಿ ಇದೆ, ಅಥವಾ ಸುಮಂತ್ ಪ್ರಕರಣದ UDR ಯಾಕೆ ಇನ್ನೂ ರೆಡಿ ಆಗಿಲ್ಲ. ಹತ್ತಿರ ಅಂದರೆ ಒಂದು ತಿಂಗಳಾಗ್ತಾ ಬಂತು. ಇವತ್ತು ಫೆಬ್ರವರಿ 11, ಅಂದರೆ ಇನ್ನು 3 ದಿವಸಗಳು ಬಾಕಿ ಒಂದು ತಿಂಗಳು ಕಂಪ್ಲೀಟ್ ಮಾಡೋದಕ್ಕೆ. ಸುಮಂತ್ ಪ್ರಕರಣದ ಯಾವುದೇ ಒಂದು ಕುರುಹುಗಳು ಕೂಡ ಹೊರಗಡೆ ಬಂದಿರುವಂಥದ್ದಲ್ಲ. ಅಂದರೆ ಪ್ರಾಥಮಿಕವಾಗಿ ಈ ಒಂದು ಪ್ರಕರಣದಲ್ಲಿ ಇದು ಬರೀ ಒಂದು ಸಹಜವೋ ಅಥವಾ ಒಂದು ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಕೊಲೆ ಎನ್ನುವಂತಹ ತೀರ್ಮಾನಕ್ಕೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಬಂದು ಸೇರ್ತಾರೆ. ಸೊ ಇಲ್ಲಿಂದ ಈ ಒಂದು ಪ್ರಕರಣದ ಹಾದಿ ತಪ್ಪುವಂಥದ್ದು. ಅಂದರೆ ಯಾರು ಕೊಲೆ ಮಾಡಿದ್ರು, ಒಂದು ರೀತಿಯಲ್ಲಿ ಇದನ್ನು ಆತನೇ ಹೋಗಿ ಬಿದ್ದಿರುವಂಥದ್ದು ಅಂತ ಹೇಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆತನ ತಲೆಯ ಹಿಂಬದಿಯಲ್ಲಿ ಒಂದು ಶಾರ್ಪ್ ಎಡ್ಜಿಂದ ಹೊಡೆದ ರೀತಿಯಾಗಿನ ಒಂದು ಭಾಗ ಕಾಣಿಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಈತ ಎಲ್ಲಿಯೋ ಬಿದ್ದು ಹೊರಳಾಡಿಕೊಂಡು ಹೋಗಿ ಅಲ್ಲಿ ಬೀಳುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ನಿರ್ಮಾಣ ಆಗೋದಿಲ್ಲ. ಯಾಕಂತಂದರೆ ಅಲ್ಲಿನ ಕೆಲವೊಂದು ಆ ಒಂದು ವ್ಯವಸ್ಥೆಗಳನ್ನು ನೋಡುವಾಗ ಅದಕ್ಕೆ ಯಾವುದೇ ಪುರಾವೆಗಳು ಲಭ್ಯ ಆಗುವುದಿಲ್ಲ. ಇನ್ನು ಲಭ್ಯವಾದಂತಹ ಪುರಾವೆಗಳನ್ನು ಗಮನಿಸುವಾಗ ಇದು ಓರ್ವ ವ್ಯಕ್ತಿ ಅಂದರೆ ಹೆಚ್ಚು ವ್ಯಕ್ತಿಗಳಲ್ಲ, ಒಂದು ಗುಂಪು ಮಾಡಿದಂಥದ್ದಲ್ಲ, ಓರ್ವ ವ್ಯಕ್ತಿ ಮಾಡಿದಂತಹ ಒಂದು ವ್ಯವಸ್ಥಿತವಾದಂತಹ ಕೊಲೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮಾಧ್ಯಮಗಳು ಕೂಡ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಆ ಮನೆಗೆ ಬಂದಂತಹ ಮಾವನ ಮೇಲೆ ಅನುಮಾನಗಳು ಬರುತ್ತೆ, ಇನ್ನೊಂದು ಮೇಲೆ ತಂದೆಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ, ತಾಯಿಯನ್ನು ಕೂಡ ಅನುಮಾನದ ಜೊತೆಗೆ ಸೇರಿಸ್ತಾರೆ. ಕೊನೆಯದಾಗಿ ಅಣ್ಣನನ್ನು, ಸುದರ್ಶನ್ ಎನ್ನುವಂತಹ ಅಣ್ಣನನ್ನು ಕೂಡ ಕೊಲೆಗಾರ ಮಾಡೇ ಬಿಡ್ತಾರೆ. ಸೊ ಅಂತಹ ಅಂತ್ಯಕಂತಗಳನ್ನು ಕೂಡ ಕೆಲವೊಂದು ಮಾಧ್ಯಮಗಳು ಇಲ್ಲಿ ಪ್ರಸಾರ ಮಾಡಿದವು. ಸೊ ಇವೆಲ್ಲದರ ನಡುವೆ SP ಅವರಿಗೆ ಕಂಪ್ಲೇಂಟನ್ನು ಕೂಡ ಕೊಡ್ತೀನಿ ಅಂತ ಸುದರ್ಶನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆಮೇಲೆ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇಂತಹ ವಿಚಾರಗಳು ನಡೀತಾ ಇರುವಾಗಲೂ ಕೂಡ ಪೊಲೀಸರಿಗೆ ಈ ಒಂದು ಮಾಹಿತಿಗಳು ಯಾವುದೂ ದೊರಕುವುದಿಲ್ಲ. ಇನ್ನೂ ಕೂಡ ಆ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಇದೊಂದು ಯಾವ ರೀತಿಯ ಸಾವು ಅನ್ನೋದ್ರ ಬಗ್ಗೆ ಕೂಡ ಒಂದೇ ಒಂದು ಕುರುಹು ದಾಖಲೆಗಳು ಅವರಿಗೆ ಸಿಗೋದಿಲ್ಲ. ಮೇನ್ ಹೇಳಬೇಕು ಅಂದರೆ ಆ ಒಂದು ಕುಟುಂಬದವರಿಗೂ ಕೂಡ ಯಾರ ಮೇಲೂ ಡೌಟೋ ಸಂಶಯವೋ ಇಲ್ಲವೇ ಇಲ್ಲ. ಸೊ ಇದು ಯಾರು ಮಾಡಿರ್ಬೋದು ಅಥವಾ ಯಾವುದಾದ್ರೂ ಇಂತಹ ಒಂದು ಹಿನ್ನೆಲೆ ಇದೆಯಾ ಅಂತ ಕೇಳಿದರೂ ಕೂಡ ಅವರಿಂದ ಉತ್ತರ ಸಿಗದೇ ಇರುವಂಥದ್ದು. ಸೊ ಪೊಲೀಸರು ಏಕಪಕ್ಷೀಯವಾಗಿ ಅವರ ರೀತಿಯಲ್ಲೇ ತನಿಖೆ ಮಾಡಬೇಕಾಗಿತ್ತು. ಸೊ ಇದು ಸ್ವಲ್ಪ ಕಷ್ಟವಾದಂತಹ ಒಂದು ದಾರಿ ಅಂತ ಕೂಡ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಅವರು ಈ ಒಂದು ಕುಟುಂಬದ ಹಿನ್ನೆಲೆಯನ್ನು ಕೆದಕ್ತಾ ಹೋಗ್ತಾರೆ. ಸೊ ಇಲ್ಲಿ ಕೇರಳಕ್ಕೂ ಕೂಡ
ಪೊಲೀಸ್ ಅಧಿಕಾರಿಗಳ ತಂಡ ಹೋಗುತ್ತೆ ವಿಚಾರಣೆಗಳನ್ನು ಮಾಡೋದಕ್ಕೆ. ಎಲ್ಲ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಅವರಿಗೆ ಆ ಒಂದು ಬಾಲಕನಿಗೆ ಸಂಬಂಧಪಟ್ಟಂತಹ ಸ್ನೇಹಿತರನ್ನು ವಿಚಾರಣೆ ಮಾಡ್ತಾರೆ, ಬಾಲಕನ ಅಣ್ಣನ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡ್ತಾರೆ, ಇನ್ನು ಅಧ್ಯಾಪಕರನ್ನು ವಿಚಾರಣೆ ಮಾಡ್ತಾರೆ. ಇಡೀ ಶಾಲೆಯಲ್ಲಿ ಅವರು ಏನು ಸಿಗುತ್ತೆ ಅನ್ನೋದನ್ನು ಇಡೀ ಹುಡುಕಿ ಸುಸ್ತಾಗಿ ಬಿಡ್ತಾರೆ. ಆದರೂ ಕೂಡ ಬೆಳ್ತಂಗಡಿಯ ಶಾಸಕ ಒಂದು ರೀತಿಯಲ್ಲಿ ಮಾಧ್ಯಮ ಪ್ರಕಟಣೆ ಅನ್ನುವಂಥ ಒಂದು ರೀತಿಯಲ್ಲಿ ದೊಡ್ಡ ಸುದ್ದಿಗೆ ಅಷ್ಟನ್ನು ಮಾಡಿದ್ದು ನಾವು ನೋಡೇ ಇಲ್ಲ. ಬೆಳ್ತಂಗಡಿ ಶಾಸಕ ಒಂದು ಮನೆಗೆ ಭೇಟಿ ಕೊಟ್ಟಿರುವ ವಿಚಾರ ಹೊರಗಡೆ ಬಂದಿತ್ತು, ಅದು ಕೂಡ ಮಾಧ್ಯಮಗಳಲ್ಲಿ ಬಂದಿರಲಿಲ್ಲ. ಆದರೆ ಈ ಒಂದು ವಿಚಾರಕ್ಕೂ ನಿನ್ನೆ ನಡೆದಂತಹ ಆ ಒಂದು ಫೇಕ್ ಅಪಹರಣಕ್ಕೂ ನಾವು ಟ್ಯಾಲಿ ಮಾಡುವುದಾದರೆ ಒಂದು ಹೆಣ್ಣು ಮಗು ಅಪಹರಣಕ್ಕೆ ಒಳಗಾಗುವಂತಹ ಪ್ರಯತ್ನ ನಡೆದಿತ್ತು. ಆಕೆಗೆ ಚಾಕುವಿನಿಂದ ಕೈ ಮೇಲೆ ಗಾಯ ಆಗಿತ್ತು. ಸೊ ಇದು ಒಂದೇ ಒಂದು ಕ್ಷಣದಲ್ಲಿ ರಾಜ್ಯದಾದ್ಯಂತ ವೈರಲ್ ಆಗುತ್ತೆ ವಿಚಾರಗಳು. ಆಮೇಲೆ ಈ ಒಂದು ಪ್ರಕರಣ ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿತ್ತು. ಇದಕ್ಕೆ ಪೂರಕವಾಗಿ ಅಬು ಸಾಲಿ ಎನ್ನುವಂತಹ ಅನ್ಯ ಕೋಮಿನ ಯುವಕ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾನೆ, ನಾನು ಕೂಡ ನೋಡಿದ್ದೇನೆ ಅಂತ. ಸೊ ಇಲ್ಲಿಗೆ ಬಲ ಆಯಿತು. ಯಾರೋ 3 ವ್ಯಕ್ತಿಗಳು ಆ ಒಂದು ಬಾಲಕಿಯನ್ನು ಅಪಹರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಎನ್ನುವುದು. ಆದರೆ ಯಾವುದೇ CCTV ಫುಟೇಜ್ಗಳ ದೃಶ್ಯಾವಳಿಗಳು ಪೊಲೀಸರಿಗೆ ಯಾವ ರೀತಿ ಹೆಕ್ಕಿದ್ರೂ ಸಿಗೋದೇ ಇಲ್ಲ. ಕೊನೆಗೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಈ ಒಂದು ವಿದ್ಯಾರ್ಥಿನಿಯನ್ನೇ ಮತ್ತೆ ತನಿಖೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಡ್ರಾಮಾ ಮಾಡಿದ್ದೀನಿ ಅಂತ ಅವರು ಬಾಯಿ ಬಿಡ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ SP ಅವರು ಸ್ವತಃ ಸುಖಾಂತ್ಯವನ್ನು ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯಲ್ಲೇ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಈ ಒಂದು ಪ್ರಕರಣ ಟೋಟಲಿ ಫೇಕ್ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಇಲ್ಲಿ ಉದ್ಭವವಾಗುವಂತಹ ಪ್ರಶ್ನೆ ಒಂದೇ, ಅಂದರೆ ಶಾಸಕರು ಈ ಒಂದು ವಿಚಾರ ಬಹಳಷ್ಟು ಗೌರವಯುತವಾದದ್ದು ಅಂತ ಹೇಳಿಕೊಂಡು ಬಂದು ಏಕಾಏಕಿಯಾಗಿ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಏನಾದರೂ ಒಂದು ಹೇಳಿಬಿಡ್ತಾರೆ. ಸೊ ಅದರ ಏನು ಫ್ಯೂಚರಲ್ಲಿ ಏನು ನಡೀತೆ ಅನ್ನೋದರ ಬಗ್ಗೆ ಸಣ್ಣ ಒಂದು ಪರಿಜ್ಞಾನವೂ ಕೂಡ ಇಲ್ಲದೆ ಏಕಾಏಕಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಅಲ್ಲಿ ಕಳೆದು ಹೋದಂತಹ ಜೀವ 2 ಜೀವಗಳಿದೆ. ಅದರ ವಿರುದ್ಧವಾಗಿ ಅದರ ಪರವಾಗಿ ಯಾವುದೇ ಮಾತನಾಡೋದಿಲ್ಲ, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡೋದಿಲ್ಲ. ಇಲ್ಲಿ ಅಪಹರಣದ ಊಹಾಪೋಹಗಳು ನಡೀತಾ ಇರುವಾಗಲೇ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ತಮ್ಮ ಹೇಳಿಕೆಗಳನ್ನು ಕೊಡ್ತಾರೆ. ಎಷ್ಟೊಂದು ತುರಾತುರಿಯಲ್ಲಿ ತಮ್ಮ ಕೆಲಸವನ್ನು ನಿಭಾಯಿಸಿಕೊಂಡ್ರು ನೋಡಿ. ಒಂದು ರೀತಿಯಲ್ಲಿ ಪಬ್ಲಿಸಿಟಿ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಈ ಒಂದು ವಿಚಾರದಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರನ್ನ ಕಾಣಲಿಕ್ಕೆ ಸಿಗುವಂತಹ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಕೊನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಪ್ರಶ್ನೆಗಳು ಉದ್ಭವ ಆಗಿರೋದು. ಸುಮಂತ್ ಕೊಲೆ ಪ್ರಕರಣದಲ್ಲಿ ಯಾಕೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ತಗೊಳ್ತಾ ಇಲ್ಲ? ಶ್ರೀಧರ್ ಹತ್ಯೆ ಪ್ರಕರಣ ಇನ್ನೂ ನಿಗೂಢವಾಗಿದೆ, ಆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾಕೆ ಇದು ಪೊಲೀಸರ ನಿಯಂತ್ರಣದಲ್ಲಿ ಇಲ್ಲ? ಪೊಲೀಸರು ಈ ಒಂದು ತನಿಖೆಯನ್ನು ಅಲ್ಲಿಗೆ ಮುಚ್ಚಾಕುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಥವಾ ಬೆಳ್ತಂಗಡಿ ಸ್ಟೇಷನಲ್ಲಿ ಯಾವುದೇ ಪ್ರಕರಣಕ್ಕೂ ಇತ್ಯರ್ಥ ಅನ್ನೋದೇ ಇರೋದಿಲ್ವಾ? ಇನ್ನು ಈ ಒಂದು ಫೇಕ್ ಪ್ರಕರಣ ಕೂಡ ಒಂದು ರೀತಿಯಲ್ಲಿ ನಿನ್ನೆ ಪ್ರಶ್ನೆಗಳು ಕೇಳ್ತಾ ಇದ್ದು, ಇದು ಬೆಳ್ತಂಗಡಿಯ UDR ಯಾವತ್ತೂ ಇದೇ ರೀತಿಯಲ್ಲಿ ಆಗಿರುತ್ತೆ. ಅಂದರೆ ಇಂತಹ ವಿಚಾರಗಳನ್ನು ಆರೋಪಿಗಳನ್ನು ಸೆರೆ ಹಿಡಿಯೋದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಇದರ ಹಿಂದೆ ಏನಾದರೂ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ತಿಳ್ಕೊಂಡಂತಹ ಸಂದರ್ಭದಲ್ಲಿ ಒಬ್ವಿಯಸ್ಲಿ ಇದೊಂದು UDR ಇದೇ ರೀತಿಯಾಗಿ ಒಂದು ರೀತಿಯಲ್ಲಿ ಅಸಹಜ ಸಾವು ಅಥವಾ ಆತ್ಮಹತ್ಯೆ ಅಥವಾ ಏನೋ ಒಂದು ರೀತಿಯಲ್ಲಿ ಹಾಕಿಬಿಟ್ಟು ಅದನ್ನು ಮುಗಿಸುವಂತಹ ಒಂದು ಷಡ್ಯಂತ್ರವನ್ನು ಹೆಣಿತಾರೆ ಅನ್ನುವಂತಹ ಕಮೆಂಟ್ಗಳು ನಿರಂತರವಾಗಿ ಬರ್ತಾ ಇದ್ವು. ಸೊ ಯಾವುದನ್ನು ಕೂಡ ಇವತ್ತು ನಾವು ಟ್ಯಾಲಿ ಮಾಡಿಕೊಂಡು ಮಾತಾಡುವಂಥದ್ದಲ್ಲ. ಆದರೂ ಕೂಡ ಇವತ್ತು ಬೆಳ್ತಂಗಡಿಯಲ್ಲಿ ಇಂತಹ ವಿಚಾರಗಳು ಹೆಚ್ಚಾಗಿ ಕೇಳಲ್ಪಡುವಂತಹ ಸಂದರ್ಭದಲ್ಲಿ ಇವಾಗ ಸುಮಂತನ ಸಾವು ನಡೆದು 1 ತಿಂಗಳೇ ಆಗ್ತಾ ಬಂತು. ಯಾವುದೇ ಒಂದು ಸಣ್ಣ ಕುರುಹು ಕೂಡ ಮಾಧ್ಯಮಗಳಿಗೂ ದೊರಕ್ತಾ ಇಲ್ಲ ಅಥವಾ ಆ ಒಂದು ಕುಟುಂಬಕ್ಕೂ ದೊರಕ್ತಾ ಇಲ್ಲ. ಆರೋಪಿ ಯಾರು ಎನ್ನುವುದರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಇನ್ನೂ ಕೂಡ ಇದು ತಡವಾಗ್ತಾ ಹೋದರೆ ಯಾರು ಆರೋಪಿ ಎನ್ನುವಂತಹ ವ್ಯಕ್ತಿ ಇದ್ದಾನೆ ಆತ ಬಚಾವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಸೊ ಇವೆಲ್ಲ ಕಾರಣಕ್ಕೆ ತಕ್ಷಣವೇ ಆರೋಪಿಯನ್ನು ಬಂಧಿಸಬೇಕು. ಅದು ಯಾರೇ ಆಗಿರಲಿ, ಆರೋಪಿ ಮನೆಯಲ್ಲೇ ಇರಲಿ, ಆರೋಪಿ ಹೊರಗಡೆ ಇರಲಿ, ಕುಟುಂಬಸ್ಥನೇ ಆಗಿರಲಿ, ಸ್ನೇಹಿತನೇ ಆಗಿರಲಿ, ಇನ್ನು ಯಾರೇ ಆಗಿರಲಿ, ಆರೋಪಿ ಎನ್ನುವಂತಹ ವ್ಯಕ್ತಿ ಆ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದರೆ ಖಂಡಿತವಾಗಿಯೂ ಆತನನ್ನು ನಿರ್ದಾಕ್ಷಿಣ್ಯವಾಗಿ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗಬೇಕು. ಸ್ನೇಹಿತರೆ, ಈ ಒಂದು ಸುಮಂತ್ ಪ್ರಕರಣ ಇರ್ಬೋದು ಅಥವಾ ಈ ಒಂದು ಫೇಕ್ ಅಪಹರಣ ಪ್ರಕರಣ ಇರ್ಬೋದು ಅಥವಾ ಶ್ರೀಧರ್ ಅವರ ಕೊಲೆ ಪ್ರಕರಣ ಇರ್ಬೋದು, ಇವೆಲ್ಲದಕ್ಕೂ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಅಂತ ದೊರಕಬೇಕು ಅಂದರೆ ಪೊಲೀಸರು ವ್ಯವಸ್ಥಿತವಾಗಿ ತನಿಖೆ ಮಾಡಬೇಕು. ಅದು ಹೊರಗಡೆ ಬರಬೇಕು. ಆರೋಪಿ ಅನ್ನುವಂತಹ ವ್ಯಕ್ತಿ ನಮಗೆ ಕೈಯಾರೆ ಸಿಗಬೇಕು. ಅದಲ್ಲದ ಹೊರತು ಈ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.